ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಬಿಕಮಿಂಗ್ ಯು 999 ಚಾನೆಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಆರಾ. ಆರಾ ಅಂತ ಅಂದರೆ ಏನು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಏನು ಆರಾ ಅಂತ ಅಂದರೆ ಇಟ್ ಈಸ್ ಆ್ಯನ್ ಇನ್ವಿಸಿಬಲ್ ಎನರ್ಜಿ ಸರೌಂಡಿಂಗ್ ಅ ಪರ್ಸನ್. ಈಗ ಈ ಪಿಕ್ಚರಲ್ಲಿ ಕಾಣಿಸ್ತಿದೆ ಅಲ್ಲ, ಎಸ್, ನಿಮ್ಮ ಸುತ್ತಲೂ ಇರುವಂತಹ ಎನರ್ಜಿಯನ್ನೇ ನಾವು ಆರಾ ಅಂತ ಕರಿತೀವಿ. ಈ ಆರಾ ಎನರ್ಜಿ ಕೆಲಸ ಏನು ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಚಕ್ರಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು. ಇವತ್ತು ನಿಮಗೆಲ್ಲ ಯಾರು ಆರಾ ಇದೆ ಅಂತ ನಂಬ್ತೀರಾ, ದಟ್ ಇಸ್ ಫೈನ್. ಆ್ಯಂಡ್ ಕೆಲವೊಂದಷ್ಟು ಜನ ಇರ್ತಾರೆ, ದೇ ವೋಂಟ್ ಬಿಲೀವ್ ದ್ಯಾಟ್ ಎನರ್ಜಿ ಅಂತೆ ಅದಂತೆ ಇದಂತೆ, ಇಟ್ ಈಸ್ ಆಲ್ ಅ ಫೇಕ್ ಇನ್ಫಾರ್ಮೇಷನ್, ಯಾರೋ ನಿಮಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಟ್ ಈಸ್ ಆಲ್ ಭ್ರಮೆ ಅಂತ. ಇವತ್ತು ನಿಮ್ಮಲ್ಲೇ ಇರುವಂತಹ ಆರಾವನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಏನೂ ಇಲ್ಲ, ವೆರಿ ಸಿಂಪಲ್. ಯು ಜಸ್ಟ್ ನೀಡ್ 2 minutes ಆಫ್ ಟೈಮ್ ಫಾರ್ ದ್ಯಾಟ್ ಆ್ಯಂಡ್ 2 minutes ಆಫ್ ಕಾನ್ಸಂಟ್ರೇಷನ್. ಏನು ಕಾಂಪ್ಲೆಕ್ಸ್ ಆಗಿ ವಿದ್ಯೆ ಬೇಕು, ಅದು ಬೇಕು, ಇದು ಬೇಕು, ಏನೇನೋ ಮಾಡಬೇಕು ಅನ್ನೋದು ಏನೂ ಇಲ್ಲ. ಕೂತು ಕಣ್ಮುಚ್ಚಿ ನಾನು ಹೇಳ್ದಾಗ ಮಾಡಿದ್ರೆ ಯು ಕ್ಯಾನ್ ಫೀಲ್ ದ ಆರಾ ಪ್ರೆಸೆಂಟ್ ಅರೌಂಡ್ ಯು. ಏನು ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟ್ ನಿಮ್ಮ ಕೈಗಳನ್ನ ಈ ಥರ ತೊಗೊಂಡು ನಿಮ್ಮ ಹೊಟ್ಟೆ ಭಾಗದಲ್ಲಿ ಇಟ್ಕೊಂಡು ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮೆಡಿಟೇಟ್ ಫಾರ್ 2 minutes. ಹೇಗೆ ಮೆಡಿಟೇಟ್ ಮಾಡಬೇಕಪ್ಪ ಅಂತಂದರೆ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಜಸ್ಟ್ ನಿಮ್ಮನ್ನು ನೀವು ಹೇಗೆ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ, ನೀವು ಹೇಗೆ ಉಸಿರಾಡ್ತಿದ್ದೀರಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಟೇಕಿಂಗ್ ಡೀಪ್ ಬ್ರೆತ್, ಲೀವ್ ಔಟ್. ಇದೇ ಥರ 2 minutes ನಿಮ್ಮನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಒಂದು ಕಡೆಗೆ ಬರುತ್ತೆ. ಆಫ್ಟರ್ ಡೂಯಿಂಗ್ 2 minutes ಆಫ್ ಮೆಡಿಟೇಷನ್, ನಿಮ್ಮ ಎರಡೂ ಕೈಗಳನ್ನ ಈ ಥರ ತಗೊಳ್ಳಿ. ಈ ಥರ ತಗೊಂಡು ಜಸ್ಟ್ ನೀವು ಇಲ್ಲಿ ಏನೋ ಒಂದು ಬಾಲ್ ಲೈಕ್ ಸ್ಟ್ರಕ್ಚರನ್ನು ಹೋಲ್ಡ್ ಮಾಡಿದ್ದೀರಾ ಅನ್ನೋ ಥರ ಫೀಲ್ ಮಾಡಿ. ಜಸ್ಟ್ ಇಮ್ಯಾಜಿನ್. ಸೊ ಈಗ ಆ ಬಾಲನ್ನು ಈ ಥರ ಆಡಿಸ್ತಾ ಬನ್ನಿ. ಸೊ ಯು ಕ್ಯಾನ್ ಸಿ, ನಾನು ನನ್ನ ಕೈನ ಹೀಗೆ ನೀವು ಫೀಲ್ ಮಾಡಬೇಕು, ದೆರ್ ಇಸ್ ಅ ಬಾಲ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಈ ಥರ ನೀವು ಆ ಬಾಲನ್ನು ಆಡಿಸ್ತಾ ಇದ್ದೀರಾ ಅಂತ. ನೀವು ಎರಡೂ ಕೈಗಳನ್ನ ಹತ್ರ ಆದಷ್ಟು ನಿಧಾನವಾಗಿ ಮಾಡಿ. ನಿಮ್ಮ ಎರಡೂ ಕೈಗಳು ತುಂಬ ಹತ್ರ ಬರ್ತಿದ್ದಾಗೇ ಯು ಕ್ಯಾನ್ ಫೀಲ್ ದಟ್ ಎನರ್ಜಿ. ಸೊ ದೆರ್ ಇಸ್ ಸಮಥಿಂಗ್ ಕಂಪ್ರೆಸ್ಸಿಂಗ್. ಸೊ ನೀವು ಎರಡೂ ಕೈಗಳನ್ನ ಈಸಿಯಾಗಿ ಜಾಯಿನ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಆರಾ. ಯಾರೆಲ್ಲ ಆರಾ ಇದೆ, ಎನರ್ಜಿ ಇದೆ ಅನ್ನೋದನ್ನು ನಂಬೋದಿಲ್ಲ, ಇದನ್ನು ಒಂದು ಸಲ ಜಸ್ಟ್ ಫಾರ್ 2 minutes ಟ್ರೈ ಮಾಡಿ. ಯಾಕೆ ಅಂತ ಅಂದರೆ, ಇಷ್ಟೊಂದು ಜನ ಆರಾನೂ ಇಲ್ಲ, ಎನರ್ಜಿನೂ ಇಲ್ಲ, ಏನೂ ಇಲ್ಲ, ಡಿವೈನ್ ಪ್ರೊಟೆಕ್ಷನೂ ಇಲ್ಲ. ನೋ, ಇಟ್ ಈಸ್ ಆ್ಯನ್ ಇನ್ವಿಸಿಬಲ್. ಈಗ ವೈಫೈ, ಬ್ಲೂಟೂತ್ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಇಟ್ ಈಸ್ ಪ್ರೆಸೆಂಟ್. ಯಾಕೆ ಅಂದರೆ ಅದು ವರ್ಕ್ ಮಾಡ್ತಿದೆ ನಮಗೋಸ್ಕರ. ನಾವು ಮೊಬೈಲಲ್ಲಿ ಡೇಟಾ ಆನ್ ಮಾಡಿದ ತಕ್ಷಣ ಅದು ಆನ್ ಆಗುತ್ತೆ, ವೈರ್ಲೆಸ್ ಎಲ್ಲಿಂದಾನೋ ನೆಟ್ವರ್ಕ್ ಬರುತ್ತೆ. ಮನುಷ್ಯ ಇದನ್ನು ಬಿಲ್ಡ್ ಮಾಡಿದ್ದಾನೆ ಅಂತ ಅಂದರೆ, ದೇವರು ನಮ್ಮ ಸುತ್ತಲಿನ ಎನರ್ಜಿಯನ್ನು ಬಿಲ್ಡ್ ಮಾಡಿರೋದಿಲ್ವಾ? ಎಸ್, ಈ ಎನರ್ಜಿಯನ್ನು ನೀವು ಯಾವಾಗಲೂ ಕ್ಲೀನ್ಸಾಗಿ ಇಟ್ಕೊಂಡಿರಬೇಕು. ನೀವು ಕೆಟ್ಟ ಚಟಗಳನ್ನ ಆ ಥರ ಏನಾದರೂ ಇಟ್ಕೊಂಡು ಆ್ಯಂಡ್ ನೀವು ಒಳ್ಳೆ ಮಾತುಗಳನ್ನ ಆಡ್ತಿಲ್ಲ ಅಂತಂದರೆ, ನಿಮ್ಮ ಈ ಒಂದು ಡಿವೈನ್ ಎನರ್ಜಿ ಏನಿದೆ ಅದು ನಿಧಾನವಾಗಿ ನಾಶ ಆಗ್ತಾ ಬರುತ್ತೆ. ಸೊ ಹೇಗಪ್ಪ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ, ಪ್ರೊಟೆಕ್ಟ್ ಸಹ ಮಾಡ್ಕೋಬೋದು ಇರೋ ಎನರ್ಜಿಯನ್ನು, ಆ್ಯಂಡ್ ಈ ಇರುವಂತಹ ಎನರ್ಜಿಯನ್ನು ದುಪ್ಪಟ್ಟು ಮಾಡ್ಕೋಬೋದು. ಅಂದರೆ ಯು ಕ್ಯಾನ್ ಮಲ್ಟಿಪಲ್ ದ ಎನರ್ಜಿ. ಏನು ಮಾಡಬೇಕು ಇದಕ್ಕೆ ಅಂತ ಅಂದರೆ, ಡೈಲಿ 10 or 20 minutes ಆಫ್ ಮೆಡಿಟೇಷನ್. ನಿಮಗೆ ಮೆಡಿಟೇಷನ್ ಮಾಡೋದೆಲ್ಲ ಗೊತ್ತೇ ಇರುತ್ತೆ. ಏನೂ ಇಲ್ಲ, ಮೆಡಿಟೇಷನ್ ಮಾಡಬೇಕು ಅಂತಂದರೆ ಓಮ್ ಅಂತ ಹೇಳ್ಕೊಂಡು ನೀವು ಮೆಡಿಟೇಷನನ್ನು ಮಾಡ್ಬೋದು. ಅಥವಾ ಏನು ಹೇಳ್ದಲೇ 10 to 20 minutes ನಿಮಗೆ ಯಾವುದಾದ್ರೂ ಇಷ್ಟವಾಗಿರುವಂತಹ ದೇವರನ್ನು ಕಣ್ಣು ಮುಂದೆ ಇರಿಸ್ಕೊಂಡು ಕಣ್ಮುಚ್ಚಿ. ಜಸ್ಟ್ ಇಮ್ಯಾಜಿನ್ ದ್ಯಾಟ್ ಗಾಡ್ ಈಸ್ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ಯು. ಕೂತ್ಕೊಂಡು ಆ ದೇವರನ್ನೇ ನೋಡ್ತಿರೋ ಥರ ಜಸ್ಟ್ ಕನೆಕ್ಟ್. ದೇರ್ ಆರ್ ನೋ ಅದರ್ ಪೀಪಲ್ ಬಿಟ್ವೀನ್ ಯು ಆ್ಯಂಡ್ ಗಾಡ್ ಅನ್ನೋ ಥರ ದೇವರು ನಿಮ್ಮ ಮುಂದೆ ಕೂತಿದೆ, ನೀವು ಇಲ್ಲಿ ಕೂತಿದ್ದೀರಾ ಅಂತ ಫೀಲ್ ಮಾಡಿಕೊಂಡು ಆ ದೇವರನ್ನ ನೋಡೋ ಥರ ಇಮ್ಯಾಜಿನ್ ಮಾಡಿಕೊಂಡು 10 to 20 minutes ಧ್ಯಾನ ಮಾಡಿ. ದಿಸ್ ಕ್ಯಾನ್ ಇಂಪ್ರೂವ್ ಯೋರ್ ಆರಾ ಎನರ್ಜಿ. ಇನ್ನೂ ಒಂದೇನು ಅಂತ ಅಂದರೆ, ನೀವು ಯಾವುದೇ ರೀತಿ ಕೆಟ್ಟ ಚಟಗಳನ್ನ ಜಾಸ್ತಿ ಇಟ್ಕೋಬಾರ್ದು. ಅಂದರೆ ಸಿಗರೇಟು, ಡ್ರಿಂಕ್ಸು, ಆಮೇಲೆ ಬೇರೆಯವ್ರನ್ನ ಆಡ್ಕೊಳ್ಳೋದು, ಬೈಕೊಳ್ಳೋದು,
ಕೆಟ್ಟ ಕೆಟ್ಟ ಪದದಲ್ಲಿ ಜಾಸ್ತಿ ಮಾತಾಡೋದು, ಯಾವಾಗ್ಲೂ ದೇವ್ರ ಪೂಜೆ ಮಾಡದೇ ಇರುವಂಥದ್ದು, ಸ್ನಾನ ಮಾಡದೇ ಇರುವಂಥದ್ದು. ಸೊ ಇನ್ನೊಂದು ಹೇಗೆ ನೀವು ಆರಾನ ಕ್ಲೀನ್ಸಾಗಿ ಇಟ್ಕೊಳ್ಳೋದು ಅಂತ ಅಂದರೆ, ಸ್ನಾನ ಮಾಡಬೇಕಾದ್ರೆ ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಸೊ ದಟ್ ಇಟ್ ವಿಲ್ ಕೀಪ್ ಯೋರ್ ಬಾಡಿ ಆ್ಯಂಡ್ ಯೋರ್ ಎನರ್ಜಿ ಪಾಸಿಟಿವ್ ಆ್ಯಂಡ್ ಕ್ಲೀನ್ಸ್ ಎವ್ರಿ ಡೇ. ಹಾಗಂತ ಯಾವಾಗ್ಲೂ ಉಪ್ಪಲ್ಲಿ ಸ್ನಾನ ಮಾಡೋದಲ್ಲ, ವಾರಕ್ಕೆ ಒಂದ್ಸಲ ನೀವು ಸ್ನಾನ ಮಾಡುವಂತಹ ನೀರಲ್ಲಿ ಉಪ್ಪನ್ನ ಕಲಿಸ್ಬಿಟ್ಟು ಫಸ್ಟು ಅದನ್ನು ಬಾಡಿಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರಲ್ಲ ಆ ಥರ ಉಪ್ಪು ನೀರನ್ನು ಹಚ್ಕೊಂಡು ಆಮೇಲೆ ಸ್ನಾನವನ್ನು ಮಾಡಿ. ಸೊ ದಟ್ ಇಟ್ ವಿಲ್ ಕ್ಲೀನ್ಸ್ ದ ಆರಾ. ಸೊ ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಆರಾವನ್ನು, ಡಿವೈನ್ ಎನರ್ಜಿಯನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು. ಇನ್ನೊಂದು ಏನಪ್ಪ ನಿಗೂಢವಾದಂಥದ್ದು ಅಂತ ಅಂದರೆ, ನಿಮ್ಮ ಎನರ್ಜಿ ಏನಿರುತ್ತೆ, ನಾನು ಆರಾ ಎನರ್ಜಿ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ ಹೇಗೆ ಅನ್ನೋದು. ಆ ಆರಾ ಎನರ್ಜಿಯನ್ನು ಬೇರೆಯವರು ಕದಿಬೋದು ಅಂತ ಅಂದರೆ ನಂಬ್ತೀರಾ? ಎಸ್. ಯಾವ ಥರ ಕದೀತಾರೆ ಅಂತ ಅಂದರೆ, ನೀವೊಂದು ಪರ್ಸನ್, ಇವರು ಇನ್ನೊಂದು ಪರ್ಸನ್. ನೀವು ನಿಮ್ಮ ಪಾಡಿಗೆ ನೀವಿದ್ದಾಗ ಇನ್ನೊಂದು ಪರ್ಸನ್ ಬಂದು ನಿಮಗೆ ಏನೋ ಮಾಡ್ತಾರೆ, ಅಂದರೆ ಕಿರುಕುಳ ಕೊಡೋ ಥರ. ದೇ ಜಸ್ಟ್ ಕಮ್ ಆ್ಯಂಡ್ ಡಿಸ್ಟರ್ಬ್ ಯು. ಸುಮ್ಮನೆ ಮಾಡೋಕ್ಕೇನು ಕೆಲಸ ಇರಲ್ಲ, ಕಾಲು ಎಳೆಯೋಣ, ನೆಮ್ಮದಿಯಾಗಿದ್ದಾನೆ ಇವನು ಹೇಗೋ, ನೆಮ್ಮದಿಯಾಗಿರೋದಕ್ಕೆ ಬಿಡಬಾರ್ದು ಅಂತ ಬರ್ತಾರೆ ಡಿಸ್ಟರ್ಬ್ ಮಾಡಲಿಕ್ಕೆ ಅಂತಲೇ. ಸೊ ಅವರು ಬಂದು ಡಿಸ್ಟರ್ಬ್ ಮಾಡಿದಾಗ ನಿಮಗೆ ಏನೋ ಒಂದು ಪಾಯಿಂಟು ಟ್ರಿಗರ್ ಆಗುತ್ತೆ. ಸೊ ಆಗ ನೀವು ಸ್ಟಾರ್ಟ್ ಮಾಡ್ತೀರಾ, ಏನು ಅಂತ ಜಗಳ ಮಾಡೋದಕ್ಕೆ ಹೋಗ್ತೀರಾ. ಆ ವ್ಯಕ್ತಿ ನಿಮ್ಮ ಹತ್ರ ಏನಕ್ಕೆ ಬರ್ತಿದ್ದಾರೆ ಅಂತಂದರೆ, ಜಸ್ಟ್ ಟು ಸ್ಟೀಲ್ ಯೋರ್ ಡಿವೈನ್ ಎನರ್ಜಿ. ನಂಬ್ತೀರಾ? ನೀವು ಅವರು ನಿಮ್ಮ ಕಡೆ ಜಗಳ ಮಾಡೋದಕ್ಕೆ ಬಂದಾಗ ನೀವು ಕೂಡ ಹೋಗಿ ಅವ್ರ ಹತ್ರ ಜಗಳ ಮಾಡೋದಕ್ಕೆ ಹೋಗ್ತೀರಾ. ಸೊ ಆಗ ನೀವು ಸಂಪಾದನೆ ಮಾಡಿರೋಂತಹ ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದು ನಿಧಾನವಾಗಿ, ನೀವು ಅವ್ರ ಜೊತೆ ಜಗಳ ಆಡೋದಕ್ಕೆ ಹೋದಾಗ ಅದು ಆ ಎನರ್ಜಿ ನಿಧಾನವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಸ್, ದಿಸ್ ಈಸ್ ದ ಫ್ಯಾಕ್ಟ್. ಸೊ ಯಾರು ಬಂದು ನಿಮ್ಮನ್ನ ಏನೇ ಬೈದರು, ಏನೇ ಜಾಸ್ತಿ ಜಗಳ ಮಾಡೋದಕ್ಕೆ ಬಂದರು, ಥಿಂಕ್ ದ್ಯಾಟ್ ಅವರು ನಿಮ್ಮ ಎನರ್ಜಿಯನ್ನು ಸ್ಟೀಲ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಓಕೆ? ಇಲ್ಲ ಅಂತಂದರೆ ನೀವು ಕೂಡ ನಾನು ಹೆಚ್ಚ ನೀನು ಹೆಚ್ಚ ಅಂತ ಅವ್ರ ಜೊತೆ ಜಗಳ ಮಾಡೋದಕ್ಕೆ ಹೋದರೆ ನಿಮ್ಮ ಎನರ್ಜಿಯನ್ನು ನೀವು ಕಳ್ಕೊಬೇಕಾಗತ್ತೆ. ನೀವು ಕಷ್ಟಪಟ್ಟು ಧ್ಯಾನ ಮಾಡಿ, ಪೂಜೆ ಪುನಸ್ಕಾರನ ಮಾಡಿ, ದೇವ್ರನ್ನ ಉಳಿಸ್ಕೊಂಡು ಆ ಡಿವೈನ್ ಎನರ್ಜಿಯನ್ನು ಪಡ್ಕೊಂಡಿರ್ತೀರ. ಅದನ್ನು ಯಾರ ಜೊತೆನೋ ಜಗಳ ಮಾಡಿ ಫ್ರೀಯಾಗಿ ಯಾಕೆ ಅವ್ರಿಗೆ ಕೊಡ್ತೀರಾ? ಡೋಂಟ್ ಎವರ್ ಡೂ ದಟ್ ಮಿಸ್ಟೇಕ್. ಆ್ಯಂಡ್ ಆರಾ ಬಗ್ಗೆ ಮಾತಾಡ್ತಾ ಹೋದರೆ ಎಷ್ಟೇ ಮಾತಾಡಿದ್ರೂ ಮುಗಿಯೋದಿಲ್ಲ. ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ನಾನು ಆರಾ ಬಗ್ಗೆ ಮಾಡಿ ಹಾಕ್ತೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗೋಸ್ಕರ ನಮ್ಮ ಚಾನಲನ್ನು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಮಿಸ್ ಎನಿ ಆಫ್ ಆ ವೀಡಿಯೋಸ್. ಪ್ರತಿಯೊಂದು ವೀಡಿಯೋಸಲ್ಲಿ ಇದೇ ಥರ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ಗಳೇ ಇರುತ್ತೆ. ಆ್ಯಂಡ್ ಇದನ್ನು ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇದೆಲ್ಲ. ಸೊ ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಮಿಸ್ ಎನಿ ಆಫ್ ದ ವೀಡಿಯೋಸ್. ನಿಮ್ಮ ಲೈಫಲ್ಲಿ ನೀವು ಏನಾದರೂ ದೊಡ್ಡದಾಗಿ ಸಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ, ಹರಿಸ್ತೀನಿ ಕೂಡ. ಆಲ್ ದ ಬೆಸ್ಟ್ ಫಾರ್ ಯೋರ್ ಡ್ರೀಮ್, ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯೋರ್ ಡ್ರೀಮ್ಸ್. ಥ್ಯಾಂಕ್ ಯು. ಬಾಯ್.